ರಾಹುಲ್ ಆಸ್ ಅ ಕೊರಿಯೋಗ್ರಫರ್ ಹಿ ಕ್ರಿಯೇಟೆಡ್ one ಸ್ಟೋರಿ ಲೈನ್ ಕ್ರಿಯೇಟ್ ಮಾಡ್ದ ಇಲ್ಲಿ. ಆ ಸ್ಟೋರಿ ಲೈನೇ ಬಹಳ ಕ್ಯೂಟ್ ಆಗಿದ್ದು. ಆ ಹಳ್ಳಿ ಸೊಗಡು, ದಟ್ ಕ್ಯೂಟ್ನೆಸ್ ಇತ್ತಲ್ಲ, ಅದು ಅವಳು ನಡ್ಕೊಂಬರ್ತಾಳಲ್ಲ, ಅಲ್ಲಿಂದಾನೆ ಸಖತ್ ಕ್ಯೂಟ್ ಆಗಿತ್ತು. ಬಟ್ ಇದು ಎಕ್ಸ್ಟ್ರಾ ಆರ್ಡಿನರಿ ಮಾಡಿದ್ದೆ ನವೀನ. ನವೀನ್ ರೊಮ್ಯಾನ್ಸ್ ಮಾಡ್ಬೋದು ಅಂತ ಎಲ್ಲ ಅನ್ಕೊಂಡಿದ್ವಿ ನಾವು. ಎಷ್ಟು ಚೆನ್ನಾಗಿ ಮಾಡ್ದವಣ ಅವನು. ಅಲ್ಲಿ ಹೋಗಿ ಬಟ್ಟೆ ಹಿಂಡ್ತಾನೆ, ಅದು ಎಷ್ಟು ಚೆನ್ನಾಗಿತ್ತು ಮೇಡಮ್. ಸಖತ್ ಕ್ಯೂಟ್ ಮೂಮೆಂಟ್ಸ್ ಇತ್ತು. ಶಿವಣ್ಣ ಅವನ್ಗೆ ಹೇಳಿದ್ರು ದಟ್ ಡೋಂಟ್, ನೀನ್ ಏನಾದ್ರೂ ಮಾಡಮ್ಮ, ಆದ್ರೆ ನೀನ್ ಅದು ಬದನೆಕಾಯಿ ಸ್ಟೆಪ್ ಮಾತ್ರ ಮರಿಬೇಡ ಮಾಡ. ಹಿ ಕೆಪ್ಟ್ ದಟ್ ಇನ್ ಮೈಂಡ್ ರಾಹುಲ್ ಅಂಡ್ ಹಿ ಮೇಡ್ ಹಿಮ್ ಡೂ ದಟ್, ವಿಚ್ ವಾಸ್ ಸೋ ಗುಡ್, ವಿಚ್ ಆಡೆಡ್. ಅವ್ರಿಬ್ರೇ ಅಲ್ಲ, ಇಷ್ಟು ಕ್ಯೂಟಾಗಿ ಆಗಿದೆ. ಎಲ್ಲರೂ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆಲ್ ಆಫ್ ದೆಮ್, ಎಂಟೈರ್ ಸೆಟ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್. ಅವನು ಆ ಚೊಂಬ್ ತಗೊಬಂದ ಅವನು, ಮೈ ಗಾಡ್, ವಾಟ್ ವಾಸ್ ದಟ್ ಸ್ಟೋರಿ ಲೈನ್. ಐ ಡೋಂಟ್ ನೋ. ಒನ್ ಆಫ್ ದ ರಿಯಲಿಸ್ಟಿಕ್ ಆಕ್ಟಿಂಗ್ ಅಂದ್ರೆ ಅದೇ ಮೇಡಮ್. ಟುಡೇ ರಾಹುಲ್, ಯು ಆರ್ ಸೇವ್ಡ್. ಯು ಡಿಡ್ ವೆರಿ ವೆಲ್ ಆಸ್ ಅ ಕೊರಿಯೋಗ್ರಫರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅರ್ಜುನ್ ಸರ್. ಅಲ್ಲ ಮೇಡಮ್, ಅವಾಗಿಂದ ರೊಮ್ಯಾನ್ಸ್ ಅಂತ ಎಲ್ಲ ಇಂಗ್ಲಿಷ್ ರೊಮ್ಯಾನ್ಸ್ಗಳು ತೋರಿಸ್ತಾ ಇದ್ರು. ಇದು ಕನ್ನಡದ ಸೊಗಡಿನ ರೊಮ್ಯಾನ್ಸ್. ಫಸ್ಟ್ ಕಾಂಪಿಟೇಟಿವ್ ರೌಂಡ್ ಇಲ್ಲಿ. ಫಸ್ಟ್ ಟೈಮ್ DKD ಸೀಸನ್ 6 ಗೆ ಪಲ್ಟಿ ರವಿ ಮಾಸ್ಟರ್ ಕೊರಿಯೋಗ್ರಾಫರ್ ಆಗಿ ಬರ್ತಾರೆ. ಅವರ ಫಸ್ಟ್ ಕಾಂಪಿಟೇಟಿವ್ ರೌಂಡ್ ಅಲ್ಲೇ ಫೈರ್ ಬ್ರ್ಯಾಂಡ್ ತಗೊಂಡಿದ್ದಾರೆ. ಪಲ್ಟಿ ರವಿ ಮಾಸ್ಟರ್, ವೆಲ್ಕಮ್ ಟು DKD. ರವಿ, ವೆಲ್ಕಮ್ ಟು DKD. ರವಿ ಆಸ್ ಅ ಕೊರಿಯೋಗ್ರಫರ್ ಇವತ್ತು ಏನೋ ಒಂದು ಮುದ್ದಾಗಿ ಒಂದು ಪುಟಾಣಿ ಒಂದು ಲೋಕ ಕ್ರಿಯೇಟ್ ಮಾಡ್ದ ಈ ಸ್ಟೇಜ್ ಮೇಲೆ ಅಂತ ಅನಿಸ್ತು ನನಗೆ. ಅದಂಗೆ ತುಂಬ ಇಷ್ಟ ಆಯಿತು. ಈ ಗಿಣಿಗಳು ಸಖತ್ ಮುದ್ದಾಗಿದೆ. ಇದು ವೆರಿ ವೆರಿ ಗುಡ್ ಐಡಿಯಾ, ವೆರಿ ಕ್ಯೂಟ್ ಐಡಿಯಾ ರವಿ. ಇಡೀ ವಾರ ಯೋರ್ ಟೀಮ್ ಇಸ್ ರಿಯಲಿ ವರ್ಕ್ಡ್ ಹಾರ್ಡ್ ವಿತ್ ಬೋತ್ ಆಫ್ ಯು. ಯು ಆಲ್ ಶುಡ್ ಬಿ ಪ್ರೌಡ್ ಆಫ್ ಈಚ್ ಅದರ್. ನಿಜವಾಗ್ಲೂ ರಾಹುಲ್ ಆ್ಯಂಡ್ ಪ್ರತೀಕ್ಷಾ ಒಂದು ನ್ಯೂ ಕೊರಿಯೋಗ್ರಫರ್ ಜೊತೆ ಟುಡೇ ಯು ಆಲ್ ಎಂಟರ್ಡ್ DKD ವಿತ್ ಅ ಪ್ರಾಪರ್ ಬ್ಯಾಂಗ್. ನಂಗೆ ಈ ಗೋಲ್ಡನ್ ಬಜರ್ ಅಥವಾ ಈ ಒಂದು ಫೈರ್ ಬ್ರ್ಯಾಂಡ್ ಕೊಟ್ಟು ಐ ಥಿಂಕ್ ಯು ಆಲ್ ಮೇಡ್ ಯುವರ್ ಮಾರ್ಕ್, ಯು ಆಲ್ ಮೇಡ್ ಯುವರ್ ಸ್ಟ್ಯಾಂಡ್. ಗೋಯಿಂಗ್ ಫಾರ್ವರ್ಡ್ ರವಿ, ನಿಮ್ಮ ಹತ್ರ ನಾವು ವಿ ಓನ್ಲಿ ಎಕ್ಸ್ಪೆಕ್ಟ್ ದ ಬೆಸ್ಟ್ ಔಟ್ ಆಫ್ ಯು. ಆಲ್ ದ ಬೆಸ್ಟ್ ಆ್ಯಂಡ್ ಆಲ್ 3 of you ವೆಲ್ಕಮ್ ಟು DKD. ಅರ್ಜುನ್ ಸರ್. ಈ ಲೆವೆಲ್ ಆಫ್ ಕ್ರಿಯೇಟಿವಿಟಿ, ಆ ಹುಡುಗಿ ಆ ಪಿಂಜರದಿಂದ ಆಚೆ ಬರ್ತಾಳೆ ಗಿಣಿಯಾಗಿ, ಹಾಡು ಮುಗಿಯೋವರೆಗೂ ಗಿಣಿಯಾಗಿ ಅಷ್ಟು ಲವಲವಿಕೆಯಿಂದ ಶಿ ಇಸ್ ಇನ್ ಸಿಂಕ್ ಅಂದ್ರೆ ನನಗೆ ಸುಸ್ತಾಗ್ತದೆ. ಯಾಕಂದ್ರೆ ಅವಳು ಫುಲ್ ಕೈ ಆಡಿಸ್ತಾ ಇದ್ದಾಳೆ, ಸುತ್ತಾಡ್ತಾ ಇದ್ದಾಳೆ. ಓ ಮೈ ಗಾಡ್, ಇಟ್ ವಾಸ್ ಬ್ರಿಲಿಯಂಟ್ ಪ್ರತೀಕ್ಷಾ. ಗಾಡ್ ಬ್ಲೆಸ್ ಯು. ಇಟ್ ವಾಸ್. ಆ್ಯಂಡ್ ರಾಹುಲ್ ಅವರ ಎರಡು ಮಾತಿಲ್ಲಪ್ಪ ನಿಮ್ಮ ಬಗ್ಗೆ. ಏನಂದ್ರೆ ಈ ಜೀವನ ಜಗತ್ತು ಎಲ್ಲದರ ಬಗ್ಗೆ ಆ ಭ್ರಮೆಗಳನ್ನ ಬಿಟ್ಟಿರೋನು ಮಾತ್ರ ನಿಮ್ಮ ಥರ ಆರ್ಟಿಸ್ಟ್ ಆಗೋಕ್ಕಾಗದು. ಇಟ್ ವಾಸ್ ಬ್ರಿಲಿಯಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್. ಚಿನ್ನಿ ಮಾಸ್ಟರ್. ರಾಹುಲ್, ನಿನಗೆ ಭಯ ಇಲ್ವಾ? ಭಯ ಅಂತ ಅಲ್ಲ ಸರ್, ಮಾಡ್ಬೇಕನ್ನ ಕಿಚ್ಚಷ್ಟೆ. ಹೌದಾ? 2 times ನೀನು ಜಂಪ್ ಮಾಡುವಾಗ ನೀನು ಫ್ಲಾಟಾಗಿ ಜಂಪ್ ಮಾಡಿದೆ. ಅವಾಗ ಒಂಚೂರು ಎಲ್ಲೋ ಒಂದು ಸೇಫ್ ಗಾರ್ಡ್ ಥರ ಒಂದು ಬೆಡ್ ಇತ್ತು. ಆ ಬೆಡ್ಡು ಕ್ಯಾನ್ ಸ್ಲಿಪ್ ಆಲ್ಸೋ ವೆನ್ ಯು ಡಿಡ್ ದಟ್. ಬಟ್ ಆ 3rd time ಹೋಗಿದೆಯಲ್ಲ ನನ್ನ ಬ್ಯಾಕ್ನಲ್ಲಿ, ಅದಂತೂ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಬಿಕಾಸ್ ಏನೂ ಇಲ್ಲ, ಯು ಜಸ್ಟ್ ವೆಂಟ್ ಒಂದು 5 feet ಮೇಲೆ ಹೋಗಿ ಯು ವೆಂಟ್ ಫ್ಲಾಟ್ ಆನ್ ಯೋರ್ ಬ್ಯಾಕ್. ಸೊ ಒಂದು ಇಂಟ್ರಡಕ್ಷನ್ ನೀವು ಒಂದು ಫೈನಲ್ ರೌಂಡ್ ಥರ ಮಾಡಿದ್ದೀರ. ಪಲ್ಟಿ ರವಿ ಮಾಸ್ಟರ್, ಇದು ಫೈನಲ್ ಇಲ್ಲ, ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಇದು ನೋಡಿದ್ರೆ ಒಂದು ಫೈನಲ್ ಥರ ಬ್ಲಾಸ್ಟ್ ಮಾಡಿಬಿಟ್ರಿ. ವಾಟ್ ಅನ್ ಎಫರ್ಟ್, ವಾಟ್ ಅನ್ ಎಫರ್ಟ್, ವಾಟ್ ಅನ್ ಎಫರ್ಟ್. ಯು ಗೈಸ್ ವರ್ ಜಸ್ಟ್ ಲಕ 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 ಮಾಡಿಬಿಟ್ರಿ. ಅಷ್ಟೇ, ಲಕ 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 ಅಂದ್ರೆ ಲಕ್ಕ ಖುಲಾಯಿಸ್ತು ಅಂತ ಅರ್ಥ. ಈಗ ನಮ್ಮ ಡಾನ್ಸಿಂಗ್ ಮಹಾಗುರು ಶಿವಣ್ಣ. ಪಲ್ಟಿ ರವಿ, ವೆಲ್ಕಮ್. ಥ್ಯಾಂಕ್ ಯು. ಸೂಪರ್. ಯಾಕಂದ್ರೆ ಪಲಟ್ ಅಂತಾರೆ, ಪಲಟ್ ಯಾವುದು ಟರ್ನ್ ಬ್ಯಾಕ್ ಆ ಥರ ಇತ್ತು, ಪಲಟ್ ಥರ ಇತ್ತು. ಅಷ್ಟು ಸೂಪರ್ ಆಗಿತ್ತು. ಐ ಥಿಂಕ್ ರಾಹುಲ್, ಪ್ರತೀಕ್ಷಾ, ಲಾಸ್ಟ್ ಟೈಮ್ ನಾನು ನಿಜವಾಗ್ಲೂ ಐ ವಾಸ್ ಜಸ್ಟ್ ವೈಟಿಂಗ್ ಹೆಂಗ್ ಮಾಡ್ಬೋದು ಇದನ್ನ. ಬಟ್ ವಾಟ್, ಏನು ಧೈರ್ಯ ಇರ್ಬೇಕು ಹಿಂಗೆ ಮಾಡೋಕ್ಕೆ. ವೆರಿ ನೈಸ್. ಆ್ಯಂಡ್ ಐ ಲೈಕ್ ಯುವರ್ ಬೋಲ್ಡ್ನೆಸ್. ಗಾರ್ಡಲ್ಲಿ ಹಾಕ, ನಾನು ಅಷ್ಟೇ ಮರಿ, ನಾನು ಗಾರ್ಡಲ್ಲಿ ಹಾಕೋದೇ ಇಲ್ಲ. ಎಲ್ಲ ಫೈಟ್ ಮಾಸ್ಟರ್ ಹೇಳ್ತಾರೆ, ಡ್ಯಾನ್ಸ್ ಮಾಸ್ಟರ್ ಹೇಳ್ತಾರೆ, ನೀ ಹಾಕೊಳ್ಳಿ ನೀ ಕ್ಯಾಪ್. ನನಗೆ ಹಾಕಿದ್ರೆ ಮಾಡೋಕ್ಕೆ ಆಗಲ್ಲ. ನಾನು ಇವತ್ತು ಏನು ಮಾಡಿದ್ರು ವಿತೌಟ್ ನೀ ಕ್ಯಾಪ್ ಆ್ಯಂಡ್ ಏನು ಇದಾಕೋ ಹಾಕಲ್ಲ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಧೈರ್ಯವಾಗಿರೋ ವೆರಿ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್. ಹೇಳಿ ಮಾಸ್ಟರ್.
ಸರ್ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣ ವಸಂತ ಅಂತೇಳಿ ನನ್ನ ಅಸ್ಟೆಂಟು. ಬನ್ನಿ ವಸಂತ್. ತುಂಬ ಚೆನ್ನಾಗಿದೆ ವಸಂತ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಬಳ್ಳಾರಿಯ ಋಷಿಕೇಶ್ಗೆ ಬರ್ಲಿ ಚಪ್ಪಾಳೆ. ಅಂಡ್ ಒಂದು ವಿಷಯ ಇಲ್ಲಿ ಹೇಳ್ಬೇಕು, ಜಡ್ಜಸ್ ಇಂಟ್ರೊಡಕ್ಷನ್ ರೌಂಡ್ ಅಲ್ಲಿ ನಾವು ಅವರಿಗೆ ಒಬ್ರು ಜೋಡಿಯಾಗಿ ಕಂಟೆಸ್ಟೆಂಟ್ ನ ಕೊಟ್ಟಿದ್ವಿ, ಸುಷ್ಮಾ ಅನ್ನೋ ಕಂಟೆಸ್ಟೆಂಟ್. ಆದ್ರೆ ಕಾರಣಾಂತರದಿಂದ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಅವರಿಗೆ ಈ ವೇದಿಕೆ ಮೇಲೆ ಈಗ ಮುಂದುವರ್ಸೋದಕ್ಕಾಗಿಲ್ಲ ಪರ್ಫಾರ್ಮೆನ್ಸ್ ಮೂಲಕ. ಹಾಗಾಗಿ ಅವರು ಒಬ್ಬರೇ ಪರ್ಫಾರ್ಮ್ ಮಾಡಿದ್ದಾರೆ. ಅದಕ್ಕೆ ಫಸ್ಟ್ ಆಫ್ ಆಲ್ ಜಡ್ಜಸ್ ಹಾಗೂ ಶಿವಣ್ಣ ಹತ್ರ ನಾವು ಕ್ಷಮೆ ಕೇಳ್ತಾ, ಇವತ್ತು ಅವರು ಒಬ್ಬರೇ ಪರ್ಫಾರ್ಮ್ ಮಾಡಿದ್ದಾರೆ ವಿತೌಟ್ ಅ ಪಾರ್ಟ್ನರ್. ಸೊ ಜಡ್ಜಸ್ ಅದನ್ನ ಹೇಗೆ ಸ್ವೀಕರಿಸಿದ್ದಾರೆ ಅಂತ ಕೇಳೋಣ. ಅರ್ಜುನ್ ಸರ್. ಋಷಿಕೇಶ್ ಅವರೇ, ಮತ್ತೊಂದು ಇನ್ಸ್ಪೈರಿಂಗ್ ಪರ್ಫಾರ್ಮೆನ್ಸ್. ರುದ್ರ ಅವರು ಬಹಳ ಅದ್ಭುತವಾಗಿ, ನೀವು ಸೋಲೋ ಇದ್ರೂ ಅಲ್ಲಿ ಏನು ಆತರ ಕಾಣ್ತಿರ್ಲಿಲ್ಲ, ಅಷ್ಟು ಫೈರ್ ವರ್ಕ್ಸ್ ನೀವು ಸೆಲೆಕ್ಟ್ ಮಾಡಿದ್ದ ಅಂತ ಹಾಡು, ಆಮೇಲೆ ನಿಮ್ಮಲ್ಲಿರೋಂಥ ಫೈರ್. ಇಲ್ಲಿ ಎಷ್ಟೊಂದು ಜನ ಹೇಗೆ ಕನಸು ಕಾಣಬೇಕು, ಹೇಗೆ ಕನಸನ್ನ ಅಚೀವ್ ಮಾಡಬೇಕು ಅಂತ ಇವರು ಪರ್ಫಾರ್ಮ್ ಮಾಡಿದಾಗೆಲ್ಲ ಹಂಗೆ ಕಾಣ್ತಿರುತ್ತೆ. ನೀವು ಬಂದಾಗ ಹೇಗೆ ಬದುಕಬೇಕು ಅನ್ನೋದು ಕಾಣ್ತಾ ಇದೆ. ಅದ್ಭುತವಾಗಿ ಮಾಡಿದ್ರು ಋಷಿಕೇಶ್. ಗಾಡ್ ಬ್ಲೆಸ್ ಯು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ. ನಿಜವಾಗ್ಲೂ ಋಷಿಕೇಶ್, ಹೊಗಳ್ಬೇಕಂತಲ್ಲ, ಎಲ್ಲರಿಗೂ ಒಂದು ಆತ್ಮಸ್ಥೈರ್ಯ ಬೇಕು ಈ ರೀತಿ ಮಾಡಕ್ಕೆ. ಯಾಕಂದ್ರೆ ಎಷ್ಟು ಬೋಲ್ಡ್ ಆಗಿ, ನನಗೆ ಆಕ್ಚುಲಿ ನಿಮಗೆ ಇನ್ನೊಂದು ಕೈ ಇಲ್ಲ ಅಂತ ನಂಗೆ ಕಾಣಲೇ ಇಲ್ಲ, ಅಷ್ಟು ಫೋರ್ಸ್ ಇತ್ತು, ಎನರ್ಜಿ ಲೆವೆಲ್ ಇತ್ತು. ರುದ್ರ ತುಂಬಾ ಚೆನ್ನಾಗಿ ಇದು ಮಾಡಿದ್ರು, 100%. ಇವತ್ತು ಇನ್ನೊಂದು ಜೋಡಿ ಜೊತೆ ಆಡಿಲ್ಲ ಅಂತ ನಮ್ಗೆ ಅನ್ಸ್ಲೇ ಇಲ್ಲ. ಬಟ್ ಆದ್ರೂ ಇಲ್ಲಿ DKD ಫಾರ್ಮೆಟ್ಲಿ ಜೋಡಿ ಇದ್ರೇನೆ ಒಂದು ಮಜಾ. ಸೊ ಎಲ್ಲರೂ ಜೋಡಿ ಜೊತೆ ಇರ್ಬೇಕಾದ್ರೆ ನಿಮ್ಗೊಂದು ಜೋಡಿ ಬೇಕೇ ಬೇಕು. ಆದಷ್ಟು ಬೇಗ ಟೀಮ್ನವ್ರು ಹುಡುಕಿ ನಿಮ್ಗೆ ಆ ಜೋಡಿ ಬರ್ಲಿ ಬೇಗ. ಇನ್ನೂ ಬೆಟರ್ ಡ್ಯಾನ್ಸಸ್ ನೋಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಬಟ್ ಇವತ್ತು ತುಂಬಾ ಚೆನ್ನಾಗಿ ಮಾಡಿದ್ರಿ, ಒಂದು ಹೀರೋ ತರ ಕಂಡ್ರಿ ನನಗೆ. ಆ ರಿಯಲ್ ಲೈಫ್ಲಿ ಎಷ್ಟೋ ಜನಕ್ಕೆ ನೀವು ಇನ್ಸ್ಪೈರ್ ಆಗಿ ಹೀರೋ ಆಗಿದ್ದೀರಾ. ಇಟ್ ವಾಸ್ ಲುಕಿಂಗ್ ಫ್ಯಾಂಟಾಸ್ಟಿಕ್. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರಿ. ಗಾಡ್ ಬ್ಲೆಸ್ ಯು. ಋಷಿಕೇಶ್ ಹೀರೋ ತರ ಅಂತ ಹೇಳಿದ್ರು ಶಿವಣ್ಣ. ಇನ್ನೇನ್ ಬೇಕು ಋಷಿ ಅವರೇ, ನಿಮ್ಮ ಆಯ್ಕೆಗೋಸ್ಕರ, ನಿಮ್ಮನ್ನ ಸ್ವಾಗತಿಸೋದಕ್ಕೋಸ್ಕರ ಇಡೀ ಬಳ್ಳಾರಿ ಕಾಯ್ತಾ ಇದೆ ಅಂತ ಹೇಳಿದ್ರು. ಅಮ್ಮ ಖುಷಿನಾ? ತುಂಬಾ ಅಂದ್ರೆ ತುಂಬಾ ಖುಷಿ. ನಮ್ಮಮ್ಮ ಏರಿಯಾದಲ್ಲಿ ಎಲ್ಲ ಮನೆಗೆ ಹೋಗ್ಬಿಟ್ಟು ನನ್ನ ಮಗ DKD ಸೆಲೆಕ್ಟ್ ಆಗಿದ್ದಾನೆ ಅಂತೇಳಿ ಮನೆಗೆ ಹೋಗ್ಬಿಟ್ಟು ಹೇಳಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಮಾರ್ಕೆಟ್ ಅಲ್ಲಿ ಹೆಂಗಿದೆ ರೆಸ್ಪಾನ್ಸ್ ಅದ ಹೇಳಿ. ಸೂಪರ್ ಸೂಪರ್. ಯಾಕೆ ಅಂದ್ರೆ ನನಗೆ ಕೆಲಸ ಯಾರು ಕೊಡಕ್ಲ ಅಂದಿದ್ದವ್ರು, ಇವಾಗ ನಾನು ಸಪೋರ್ಟ್ ಆಗಿರ್ತೀನಿ, ಮಾಡ್ಕೊಂಡು ಮುಂದಕ್ಕೆ ಹೋಗ ಅಂತ ಹೇಳ್ತಿದ್ದಾರೆ ಇವಾಗ. ಅದು ಸಾಧನೆ ಅಂದ್ರೆ ಯಾರು ಇಲ್ಲ ಅಂತ ಹೇಳಿರ್ತಾರೆ, ಅವರೇ ನಮ್ಮ ಪಕ್ಕದಲ್ಲಿ ನಿಂತ್ಕೊಳ್ಳೋ ಹಾಗೆ ಮಾಡೋದಿದೆಯಲ್ಲ, ಅದು ನಿಜವಾದ ಸಾಧನೆ ಅಂದ್ರೆ. ಆಲ್ ದ ವೆರಿ ಬೆಸ್ಟ್. ಬಟ್ ಇವತ್ತು ಈ ಪರ್ಫಾರ್ಮೆನ್ಸ್ಗೆ ಮೇಡಮ್ ನಿಮ್ಮ ಸ್ಕೋರ್ಸ್ ಪ್ಲೀಸ್. 9 ಅರ್ಜುನ್ ಸರ್, 9 ಚಿನ್ನಿ ಮಾಸ್ಟರ್, 8.5 26.5 ಟೋಟಲ್ ಆಗಿ ಸಿಗಿದೆ. ಕಂಗ್ರ್ಯಾಚುಲೇಷನ್ಸ್. ಅದು ಒಬ್ಬರೇ ಕಳಿಸಿರೋ ಸ್ಕೋರ್ಸ್ ಇದು. ಸೂಪರ್ ಋಷಿಕೇಶ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.